ಗಣಿತ ಪ್ರಯೋಗಾಲಯ ಈ ಒಂದು ವಿಚಾರವಾಗಿ 2 ದಿನಗಳ ಈ ಒಂದು ತರಬೇತಿಯಲ್ಲಿ ಯಾಕೂಬ್ ಕೊಯ್ಯರ್ ಸರ್ ಅವರ ತರಗತಿಯನ್ನು, ಅವರ ಕ್ಲಾಸನ್ನು, ಅವರ ಸೆಷನ್ನನ್ನು ಹೇಳೋದಾದರೆ ನಿಜವಾಗ್ಲೂ ಏನು ಹೇಳಬೇಕು ಅನ್ನೋದನ್ನು ನಾನೇ ಸ್ವತಃ ಆ ರೀತಿ ಮಾಡಿ ಹೇಳಬೇಕೇನೋ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದರೂ ಕೂಡ ಸಾಮಾನ್ಯವಾಗಿ ನಮ್ಮಲ್ಲೇ ಒಬ್ಬ ಶಿಕ್ಷಕರು ಅನ್ನೋ ರೀತಿಯಲ್ಲಿ ಬಹಳ ಚೆನ್ನಾಗಿ ನಮಗೆ ಅವ್ರ ಸೆಷನ್ನನ್ನು ತೋರಿಸ್ಕೊಟ್ರು. ಜೊತೆಗೆ ಅವರು ಮಾಡಿರ್ತಕ್ಕಂತಹ ಗಣಿತದ ಪ್ರಯೋಗಾಲಯ ಏನಿದೆ ಇಷ್ಟನ್ನೆಲ್ಲ ಅವರು ಹೇಗೆ ಮಾಡಿದ್ರು, ಅಷ್ಟನ್ನೆಲ್ಲ ಮಾಡಲಿಕ್ಕೆ ಅವ್ರಿಗೆ ಎಷ್ಟು ಸವಾಲುಗಳಿತ್ತು. ನಾವು ಆಫ್ಟರ್ ಆಲ್ ಒಂದು ಚಿಕ್ಕ ಗಣಿತದ ಕಾರ್ನರ್ ಮಾಡಲಿಕ್ಕೇನೆ ಅಯ್ಯೋ ನಮ್ಮಲ್ಲಿ ಜಾಗ ಇಲ್ಲ, ಇಲ್ಲಿ ಹೇಗೆ ಮಾಡೋದು, ಗಣಿತದ ಪ್ರಯೋಗಾಲಯ ಹೇಗೆ ಮಾಡೋದು ಅನ್ನೋ ಅಂಥ ನಾವುಗಳು ಆ ಸರ್ ಮಾಡಿರ್ತಕ್ಕಂತಹ ಗಣಿತದ ಪ್ರಯೋಗಾಲಯವನ್ನು ನೋಡಿ, ಆ ವಿಡಿಯೋವನ್ನು ನೋಡಿ ನಿಜವಾಗ್ಲೂ ತುಂಬ ಇನ್ಸ್ಪೈರ್ ಆಗಿದೆ ನಮಗೆಲ್ಲನೂ ಕೂಡ. ಆಮೇಲೆ ಅವರ ಕೊಡ್ತಕ್ಕಂತಹ ಕ್ಲಾಸ್ ಹೇಗಿತ್ತು ಅಂತಂದರೆ ಎಷ್ಟು ಲೈವ್ಲಿ ಆಗಿ ಅವರು ನಾನು ನಗೋದೇ ಇಲ್ಲ ಅಂತಾರೆ, ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನಗಿಸ್ಕೊಂಡು ಮಧ್ಯ ಎಲ್ಲೂ ಕೂಡ ಬೇಜಾರಾಗದೆ ಆ ವಿಷಯಕ್ಕೆ ಪೂರಕವಾದಂತಹ ಒಂದೊಂದು ಚಿಕ್ಕ ಚಿಕ್ಕ ಕಥೆಗಳನ್ನು ಹೇಳ್ಕೊಂಡು ಎಷ್ಟು ಚೆನ್ನಾಗಿ ಕ್ಲಾಸನ್ನು ತೆಗೆದುಕೊಂಡೋದ್ರು. ಅವ್ರು ಹಾಕಿರ್ತಕ್ಕಂತಹ ಪ್ರತಿಯೊಂದು ಏನು ಗಣಿತದ ಪ್ರಯೋಗಾಲಯದ ಸೃಜನೆ ಅಂತ ಇತ್ತು, ಅದನ್ನು ಸೃಜಿಸುವಾಗ ಏನೆಲ್ಲ ಹಾಕ್ಕೊಂಡಿದ್ರು ಪಾಯಿಂಟ್ಸ್ ಪ್ರತಿಯೊಂದು ಹೌದು ನಮ್ಮದೇ ಅವರದೇ ಆದ ಸ್ವಂತ ಲ್ಯಾಂಗ್ವೇಜ್ನಲ್ಲಿ ಆ ಪಾಯಿಂಟ್ಸ್ ಇರೋ ಥರ ಇತ್ತು. ಹಾಗಾಗಿ ಆ ಪಾಯಿಂಟ್ಸ್ಗಳು ನಮಗೆ ತುಂಬ ಇನ್ಸ್ಪೈರ್ ಆಗುತ್ತೆ. ಕೆಲವೊಂದು ಔಪಚಾರಿಕವಾಗಿ ಬರೀತಕ್ಕಂತಹ ಸೆಂಟೆನ್ಸ್ಗಳನ್ನು ನೋಡಿದಾಗ ಇದರಲ್ಲಿ ಯಾವುದೋ ಹೊಸ ವರ್ಡ್ ಇದೆ, ಅದಂದರೆ ಏನು ಅಂತ ಯೋಚನೆ ಮಾಡ್ತಕ್ಕಂತಹ ವರ್ಡ್ಸನ್ನು ಬಳಸ್ತಾರೆ. ಆದರೆ ಇಲ್ಲಿ ಇವ್ರು ಬಳಸಿರ್ತಕ್ಕಂತಹ ಪದಗಳು, ಆ ಒಂದು ವಾಕ್ಯ ರಚನೆ ಇದೆಯಲ್ಲ ತುಂಬ ಚೆನ್ನಾಗಿತ್ತು. ಅದು ಎಂಥವ್ರಿಗೂ ಕೂಡ ಸರಳವಾಗಿ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿತ್ತು. ಇನ್ನೊಂದು ಹೇಳೋದಾದರೆ ಅವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಅನ್ನೋದನ್ನು ಎಲ್ಲೂ ಕೂಡ ಅವರು ಹೌದಾ ಹಾಗೆ ಅಂತ ಅನ್ನಿಸ್ಲೇ ಇಲ್ಲ. ಅಷ್ಟು ಕ್ಲೋಸ್ ಆಗಿ ಯಾವುದೇ ವಿಚಾರವನ್ನು ಅಷ್ಟು ಚೆನ್ನಾಗಿ, ಮತ್ತು ನೆಗೆಟಿವ್ ಪಾಯಿಂಟ್ಸನ್ನು ಎಲ್ಲೂ ಕೂಡ ಹೇಳೋ ಹಾಗೆ ಇಲ್ಲ, ನಮ್ಮ ಕೈಲಿ ಆಗೋದಿಲ್ಲ ಅಥವಾ ಎಕ್ಸ್ಟ್ರಾ ಕ್ಲಾಸ್ ಬಿಟ್ಟು ಕೂಡ ಕ್ಲಾಸ್ ಅವಧಿ ಮುಗಿದು ಎಕ್ಸ್ಟ್ರಾ ವರ್ಕನ್ನು ನಾವು ತಗೋಬೇಕು ಮಾಡಬೇಕು ಅಂತ ನಾವೆಲ್ಲ ಬೇಜಾರು ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಆ ರೀತಿ ಇದೇ ಇಲ್ಲ. ಎಷ್ಟೊತ್ತು ಬಿಟ್ಟರೂ ಕೂಡ ಆ ಗಣಿತದ ಪ್ರಯೋಗಾಲಯದಲ್ಲಿ ಅದರಲ್ಲೇ ತೊಡಗಿಕೊಂಡು ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾನು ಅನ್ನೋ ನಿಟ್ಟಿನಲ್ಲಿ ಅವ್ರ ಕ್ಲಾಸ್ ಇತ್ತು. ಹಾಗೆ ಯಾವುದೇ ಮಗು ಏನೇ ಮಾಡಿದ್ರು ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡೋದಿದೆಯಲ್ಲ, ನೀನು ಮಾಡಿರೋದು ತುಂಬ ಚೆನ್ನಾಗಿತ್ತು ಅನ್ನೋ ಅಂಥದ್ದು. ಮತ್ತು ಈಗೇನು ಅವ್ರು ಇಲ್ಲಿ ಬಂದಿದ್ದಾರೆ, ಈ ಬಡವನಹಳ್ಳಿ ಶಾಲೆಯಲ್ಲಿ ಇರ್ತಕ್ಕಂತಹ ಪ್ರಯೋಗಾಲಯವನ್ನು ಕೂಡ ನೋಡಿ ಬಹಳ ಚೆನ್ನಾಗಿದೆ, ಅದ್ಭುತವಾಗಿದೆ, ನನ್ನ ಪ್ರಯೋಗಾಲಯಕ್ಕಿಂತಲೂ ನನಗೆ ತುಂಬ ಇಲ್ಲಿ ಇಷ್ಟ ಆಯಿತು. ಅಷ್ಟೊಂದು ದೊಡ್ಡ ಪ್ರಯೋಗಾಲಯದ ಮುಂದೆ ನಮ್ಮ ಪ್ರಯೋಗಾಲಯ ಏನು ಅಂತ ನಾವು ಅಂದ್ಕೊಳ್ತಾ ಇದ್ದರೆ ಅವರು ಅಷ್ಟು ಒಳ್ಳೆ ಮಾತುಗಳನ್ನು ಆಡಿದ್ರು. ಅಂದರೆ ಈ ಮಾತುಗಳು ನಾವು ಕೂಡ ಅಂಥದ್ದೊಂದು ಪ್ರಯೋಗಾಲಯವನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ಆಗ್ತಕ್ಕಂತಹ ಮಾತುಗಳಾಗಿತ್ತು. ನಿಜವಾಗ್ಲೂ ಕೊಯ್ಯರ್ ಸರ್, ನಿಮ್ಮ ತರಗತಿ ಅಂತಂದರೆ ಮರೆಯೋ ಹಾಗೆ ಇಲ್ಲ. ಗಣಿತ ಶಿಕ್ಷಕನಾಗಿ ಅಟ್ಲೀಸ್ಟ್ ನಿಮ್ಮಲ್ಲಿ ನೀವು ಕೊಡ್ತಕ್ಕಂತಹ ಕ್ಲಾಸಲ್ಲಿ ನಾವು ಸ್ವಲ್ಪನಾದರೂ ಕೊಡೋಣ ಅಂತ ಅನಿಸುತ್ತೆ ಸರ್, ಅಷ್ಟು ಚೆನ್ನಾಗಿತ್ತು. ಇನ್ನು ಹೇಳ್ತಾ ಹೋದರೆ ಸಾಕಷ್ಟು ಸಮಯನೇ ಆಗ್ತದೆ. ಹಾಗೆ ಮಕ್ಕಳನ್ನು ನೀವು ಇಲ್ಲಿಗೆ ಬಂದು ನಮ್ಮ ತರಗತಿ ಮಕ್ಕಳಿಗೂ ಕೂಡ ನೀವು ಕ್ಲಾಸ್ ಕೊಟ್ಟರೆ ಇಡೀ ಮಕ್ಕಳೆಲ್ಲ ನಮ್ಮನ್ನು ಬಿಟ್ಟು ನೀವೇ ಇರಲಿ ಕ್ಲಾಸು, ನಿಮ್ಮದೇ ಕ್ಲಾಸ್ ಕೇಳ್ತೀವಿ ಅನ್ನೋಷ್ಟು ಚೆನ್ನಾಗಿ ಇತ್ತು ಸರ್. ತುಂಬ ಚೆನ್ನಾಗಿ ಮಕ್ಕಳನ್ನು ಅಟ್ರಾಕ್ಷನ್ ಮಾಡ್ಕೊಂಡು ಕ್ಲಾಸ್ ಕೊಟ್ಟಿದ್ದೀರಿ. ನಿಮ್ಮ ಒಂದು ಪ್ರಯೋಗಶಾಲೆ, ಗಣಿತದ ಪ್ರಯೋಗಶಾಲೆ ಅನ್ನೋ ವಿಚಾರ ಅದ್ಭುತವಾಗಿತ್ತು ಸರ್. ಧನ್ಯವಾದಗಳು. ರೂಮ್ಗಳು ಅವಾಗ ನಾವು ಈ ರೂಮನ್ನು ಒಂದು ಬಳಕೆ ಮಾಡ್ಕೋಬೋದು ಅಂತೇಳಿ ನಿಮಗೆಲ್ಲ ತುಂಬ ಚಿರಪರಿಚಿತರಾಗಿರ್ತಕ್ಕಂಥ HM ನಮ್ಮ ಶಾಲೆಯಲ್ಲಿ GN ಶೋಭಾ ಅಂತೇಳಿ ನಿಮಗೆಲ್ಲ ಗೊತ್ತಿರಬೇಕು. ತುಮಕೂರಿನ DDP ಆಫೀಸಲ್ಲಿ ಮತ್ತು ಡಯಟಲ್ಲಿ ತುಂಬ ಕೆಲಸ ಮಾಡಿರ್ತಕ್ಕಂಥವ್ರು, ಮತ್ತು ಅಷ್ಟೇ ಪ್ರಾಮಾಣಿಕವಾಗಿರ್ತಕ್ಕಂಥ
ವ್ಯಕ್ತಿ ಅವರು. ಚಿಕ್ಕಬಳ್ಳಾಪುರ ಈಗ ನಮ್ಮ ಶಾಲೆಗೆ ಅವರು ಒಂದು ಅನಿರೀಕ್ಷಿತವಾಗಿ ನಮ್ಮ ಶಾಲೆಗೆ ಬಂದ್ರು. ನಾವು ಅಲ್ಲಿ ಟ್ರಾನ್ಸ್ಫರ್ ಆಗಿ ಬಂದ ತಕ್ಷಣನೇ ನಮ್ಮಲ್ಲಿ ಒಂದು ಹಿಂಜರಿಕೆ ಏನಾಯ್ತಪ್ಪ ಅಂದ್ರೆ, ಅವರ ಹೆಸರು ಹಿಂದೆ ಎಲ್ಲ ಬಹಳಷ್ಟು ಸದ್ದು ಮಾಡಿದ್ರು. ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಅವರೆಲ್ಲ ಇಂಗ್ಲಿಷ್ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಆಗಿ DDP ಅಲ್ಲಿ ಸುಮಾರು ವರ್ಷಗಳ ಕಾಲ ಡಯಟ್ ಅಲ್ಲಿ ಕೆಲಸ ಮಾಡಿರೋರು. ನಮ್ಗೆ ಅವ್ರ ತಗೊಂಡ ತಕ್ಷಣನೇ ನಮ್ಮ ಸ್ಕೂಲ್ಗೆ ನಾವೆಲ್ಲ ಟೀಚರ್ಸ್ ಅಯ್ಯೋ ಏನಪ್ಪ ಮಾಡೋದು, ಇಂಥ ಸ್ಟ್ರಿಕ್ಟ್ ಮೇಡಮ್ ಅವ್ರು ಬಂದ್ಬಿಟ್ರಲ್ಲ ನಮ್ಮ ಶಾಲೆಗೆ, ಏನ್ ಮಾಡೋದು ಅನ್ನೋದು ಒಂದು ಆತಂಕ ಇತ್ತು. It is equal to 180 degree. We call it as a straight angle. The angle is greater than 180 degree. We call it as reflex angle. The angle is completely at 360 degree. We call it as a complete angle. ಅದನ್ನು ನಾನು ಏನು ಹೇಳಿದ್ರು ಪ್ರಯೋಜನ ಇಲ್ಲ. ಏನು ಪ್ರಯೋಜನ? ನೀವೇನು ಕಟ್ಕೊಂಡ್ರಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಈ ಮಕ್ಕಳು 4 ಮಕ್ಕಳು ನಿಂತಿದ್ರು, ಮುದ್ದಾಗಿ ನಿಂತಿದ್ರು. ಅವ್ನು ನನ್ನೇನು ಏನು ಹೇಳ್ಯಾರೋ ನನ್ನ ಬಗ್ಗೆ. ಇಷ್ಟು ಮಕ್ಕಳ ಜೊತೆ ಆಟ ಆಡಿದ್ದೀನಿ. ನಾನು ಬಂದು ಮಕ್ಕಳ ಜೊತೆ ಆಟ ಆಡಿದ್ದೀನಿ, ಒಂದು ದಿನ ಕಳೆದಿದ್ದೀನಿ. ಮ್ಯಾಥ್ಸ್ ಲ್ಯಾಬಲ್ಲಿ ಎಂಜಾಯ್ ಮಾಡಿದ್ದೀನಿ. ನಾವೆಲ್ಲ ಒಂದು ಹಬ್ಬ ಈ ಶಾಲೆಯ ಈ ವಾತಾವರಣದಲ್ಲಿ. ಡ್ರೋನ್ ಕ್ಯಾಮ್ರಾ ಬಂದಿತ್ತು, ಮೇಲಿಂದ ನೋಡ್ತಾ ಇದ್ವಿ. ನಾವೆಲ್ಲ ಇಲ್ಲಿ ಸರ್ಕಲ್ ಮಾಡ್ಕೊಂಡು ಅದೆಷ್ಟು ಎಂಜಾಯ್ ಮಾಡಿದ್ವಿ. ಒಂದು ದಿನ ಕಳೆದಿದ್ವಿ. ನಾ ಬಂದ ತಕ್ಷಣ 4 ಮಕ್ಕಳು ಕೂಡ ನನಗೆ ವಿಶ್ ಮಾಡಿದ್ರು. ಹೆಮ್ಮೆ ಅನಿಸ್ತು.